ಸಂಕ್ರಾಂತಿ ಹಬ್ಬಕ್ಕೆ ರೆಡಿಮೇಡ್ ಸಕ್ಕರೆ ಹಚ್ಚಿತು ಅಂದ್ರೆ ಬಾಯಲ್ಲಿ ಇಡಕ್ಕಾಗಲ್ಲ, ಹಾಗಾಗಿ ನಾನೇ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಇದನ್ನ ಮಾಡೋದಕ್ಕೆ ನಾನು ಚಾಕ್ಲೇಟ್ ಮೋಲ್ಡ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. 1 ಬೌಲ್ ಸಕ್ಕರೆ 1 ಬೌಲ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ಟವ್ ಮೇಲೆ ಇಡಬೇಕಾಗತ್ತೆ. ಅದು ಚೆನ್ನಾಗಿ ಕಾದ್ಮೇಲೆ 2 ಸ್ಪೂನ್ ಮೊಸರು ಹಾಕಿ ಪಾಕನ ಸೋಸ್ಕೋಬೇಕಾಗತ್ತೆ. ಸೋಸಿರೋ ಅಂಥ ಪಾಕನ ನಾನು 2 ಭಾಗ ಮಾಡ್ಕೊಂಡಿದ್ದೀನಿ. 1 ಭಾಗನ ಕಾಯಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದ್ದು ಬಿಳಿ ನೊರೆಗಳು ಬರುತ್ತೆ. ಕುದಿಬೇಕಾದ್ರೆ ಹಾಗೆ ಸ್ವಲ್ಪ ಹೀಟ್ ಕಮ್ಮಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಈ ತರ ಟ್ರಾನ್ಸ್ಪರೆಂಟ್ ಇದ್ರೆ ಇನ್ನೂ ಆಗಬೇಕು ಅಂತ. ಟ್ರಾನ್ಸ್ಪರೆಂಟ್ ಆಗಿರೋ ನೊರೆ ಎಲ್ಲ ಕಡಿಮೆ ಆಗಿ ಈ ತರ ಫುಲ್ ವೈಟ್ ಆಗಿ ನೊರೆ ಬರೋಕ್ಕೆ ಶುರು ಆಗುತ್ತೆ. ಈಗ ನಾವು ಸ್ಟವ್ ಇಂದ ಇಳಿಸ್ಬಿಟ್ಟು ಉಜ್ತಾ ಹೋಗ್ಬೇಕು. ಸ್ವಲ್ಪ ಗಟ್ಟಿ ಆದ್ರೂ ಕೂಡ ನಾವು ತೆಗೆದಿಟ್ಕೊಂಡಿರೋ ಅಂತ ತಿಳಿ ಪಾಕನ ಸ್ವಲ್ಪ ಹಾಕೊಂಡು ನಾವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಮೋಲ್ಡ್ಗೆ ಹಾಕೊಂತಾ ಹೋಗ್ಬೋದು. ಮರದ ಮೋಲ್ಡ್ ಯೂಸ್ ಮಾಡೋರು 2 ಅವರ್ಸ್ ಆದ್ರೂ ಅದನ್ನ ನೆನೆ ಹಾಕ್ಬಿಟ್ಟು ಒರೆಸ್ಬಿಟ್ಟು ಆಮೇಲೆ ನಾವು ಸಕ್ಕರೆ ಹೆಚ್ಚು ಮಾಡ್ಬೇಕಾಗತ್ತೆ. ನಾವೆಲ್ಲ ಸಣ್ಣ ಮಕ್ಳಿದ್ದಾಗ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ಸಕ್ಕರೆ ಹೆಚ್ಚು ಮಾಡೋದೇ ಮನೇಲೆಲ್ಲ ಸಂಭ್ರಮ. ಇವತ್ತು ಸಕ್ಕರೆ ಹೆಚ್ಚು ಮಾಡ್ಬೇಕಾದ್ರೆ ನಮ್ಮ ತಾಯಿ ನನಗೆ ತುಂಬಾನೇ ನೆನಪಿಗೆ ಬಂದ್ರು. ಉಳಿದಿರೋ ಅಂತ ಅರ್ಧ ಪಾಕನು ಅಷ್ಟೇ ಹೀಗೆ ಪಾಕ ರೆಡಿ ಮಾಡ್ಕೊಂಡು ನಾವು ಮೋಲ್ಡ್ ಹಾಕಿ ರೆಡಿ ಮಾಡ್ಕೋಬೇಕಾಗತ್ತೆ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.